ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 89 ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಆರ್ಟಿಕಲ್ 89ರಲ್ಲಿ 3 ಉಪಬಂಧಗಳಿದಾವೆ. 1, 2, ಇದು 3. ಏನ್ ಹೇಳ್ತೈತಿ? ಭಾರತದ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಸಭಾಧ್ಯಕ್ಷರಾಗಿರಬೇಕು. ಅಧ್ಯಕ್ಷರ ಬಗ್ಗೆ ಹೇಳ್ತೈತಿ. ಯಾರು ಅಧ್ಯಕ್ಷರಾಗಿರಬೇಕು, ರಾಜ್ಯಸಭೆಯ ಅಧ್ಯಕ್ಷರು ಯಾರಾಗಿರ್ಬೇಕು ಅಂತಂದ್ರೆ ಭಾರತದ ಉಪರಾಷ್ಟ್ರಪತಿಗಳಾಗಿರಬೇಕು ಅಂತ ಹೇಳ್ತೈತಿ. ಹೌದಾ? ಇನ್ನು ಆರ್ಟಿಕಲ್ 89 ಉಪಬಂಧ 2 ಏನ್ ಹೇಳ್ತೈತಿ ಅಂತಂದ್ರೆ ರಾಜ್ಯಸಭೆಗೆ ಒಬ್ಬರು ಕಡ್ಡಾಯವಾಗಿ ಉಪಸಭಾಧ್ಯಕ್ಷರಿರಬೇಕು ಅಂತ. ಉಪಾಧ್ಯಕ್ಷರಿರಬೇಕು. ಉಪಸಭಾಧ್ಯಕ್ಷರು ಅನ್ರಿ, ಇಲ್ಲ ಉಪಾಧ್ಯಕ್ಷರಾದ್ರು ಅನ್ರಿ, ಉಪಾಧ್ಯಕ್ಷರಿರಬೇಕು. ಅವರು ಯಾರಿಂದ ಆಯ್ಕೆ ಆಗಿರಬೇಕು ಅಂತಂದ್ರೆ ರಾಜ್ಯಸಭೆಯ ಸದನದ ಸದಸ್ಯರಿಂದ ಆಯ್ಕೆ ಆಗಿರಬೇಕು. ಅಂದ್ರೆ ರಾಜ್ಯಸಭೆಯ ಸದಸ್ಯರಲ್ಲಿ ಒಬ್ಬ ವ್ಯಕ್ತಿಯನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರಬೇಕು. ಒಂದು ವೇಳೆ ಉಪಸಭಾಧ್ಯಕ್ಷರು ಅಥವಾ ಉಪಾಧ್ಯಕ್ಷರು ರಾಜೀನಾಮೆ ಕೊಟ್ಟರು ಅಂತಂದ್ರೆ ಆತನ ಸ್ಥಾನವನ್ನ ರಾಜ್ಯಸಭೆಯ ಸದಸ್ಯರೇ ಒಬ್ಬರನ್ನ ಆಯ್ಕೆ ಮಾಡಿ ಆ ಸ್ಥಾನವನ್ನು ತುಂಬಬೇಕು ಅಂತೇಳಿ ಆರ್ಟಿಕಲ್ 89 ಉಪಬಂಧ 3 ಹೇಳ್ತೈತಿ. ಈ 3 ಉಪಬಂಧಗಳ ಬಗ್ಗೆ ನಿನ್ನೆ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿವಿ. ಇವತ್ತು ರಾಜ್ಯಸಭೆಯ ಉಪಸಭಾಧ್ಯಕ್ಷರ ಸ್ಥಾನಗಳ ಖಾಲಿಯಾಗುವ ವಿಧಗಳು. ಈಗ ಫಾರ್ ಎಕ್ಸಾಂಪಲ್ ನನಗೆ ಪೋಸ್ಟ್ ವಲ್ಯಾಗೈತಿ ಅಂತ ಹೇಳಿ ನಾನು ರೆಸಿಗ್ನೇಷನ್ ಮಾಡಬಹುದು ಉಪಸಭಾಧ್ಯಕ್ಷನಾಗಿ. ನನಗೆ ಉಪಸಭಾಧ್ಯಕ್ಷನ ಪದವಿ ಅವಶ್ಯಕತೆ ಇಲ್ಲ, ನಾನು ರೆಸಿಗ್ನೇಷನ್ ಮಾಡ್ತೀನಿ, ರಾಜೀನಾಮೆ ಕೊಡ್ತೀನಿ ಅಂತ ರಾಜೀನಾಮೆ ಕೊಡಬಹುದು. ಎರಡನೇದು, ನಾನು ಇಲ್ಲಿಗಲ್ ಆಗಿ ಆಯ್ಕೆ ಆಗಿದ್ರೆ ರಾಜ್ಯಸಭೆಗೆ, ನಾನು ಇಲ್ಲಿಗಲ್ ಆಗಿ ಕಾನೂನು ಉಲ್ಲಂಘಿಸಿ ಆಯ್ಕೆಯಾಗಿದ್ದರೆ ಆವಾಗ ಕಾನೂನಿನ ಮೂಲಕ ತೀರ್ಪು ಬರ್ತೈತಿ, ನೀನು ರಾಜ್ಯಸಭೆಯ ಸದಸ್ಯ ಅಲ್ಲ ಅಂತೇಳಿ. ಆವಾಗ ಉಪಸಭಾಧ್ಯಕ್ಷನ ಸ್ಥಾನ ಖಾಲಿ ಆಗಬೇಕು. ಯಾವ ವ್ಯಕ್ತಿ ಇಲ್ಲಿಗಲ್ ಆಗಿ ಆಯ್ಕೆಯಾಗಿ ಉಪಸಭಾಧ್ಯಕ್ಷನ ಪದವಿಯನ್ನು ಸ್ವೀಕರಿಸಿದಾಗ ಆತನ ಸದಸ್ಯತ್ವ ರದ್ದಾಯಿತು ಅಂತಂದ್ರೆ ಆ ವ್ಯಕ್ತಿಯು ಕೂಡ ಆವಾಗ ಕೂಡ ಏನು ಉಪಸಭಾಧ್ಯಕ್ಷರ ಸ್ಥಾನ ಖಾಲಿ ಆಗ್ತೈತಿ. ಇನ್ನು ಮೂರನೇದ್ದು ಏನಪ್ಪಾ ಅಂತಂದ್ರೆ ಎಲ್ಲಾ ಸದಸ್ಯರು ಕೂಡ್ಕೊಂಡು, ರಾಜ್ಯಸಭೆ ಎಲ್ಲಾ ಸದಸ್ಯರು ಕೂಡ್ಕೊಂಡು ಡೆಪ್ಯೂಟಿ ಚೇರ್ಮನ್ ಅನ್ನ ಪದವಿಯಿಂದ ಕೆಳಗಿಳಿಸಾಕ ಟರಾವು ಪಾಸ್ ಮಾಡಿ ಪದವಿಯಿಂದ ಕೆಳಗಿಳಿಸಿದ್ರು ಅಂತಂದ್ರೆ ಅವಾಗ ಕೂಡ ಉಪಸಭಾಧ್ಯಕ್ಷನ ಸ್ಥಾನ ಖಾಲಿ ಆಗ್ತೈತಿ. ಅವು ಯಾವ್ಯಾವ ಸಂದರ್ಭಗಳು? ಈ 3 ಸಂದರ್ಭಗಳ ಬಗ್ಗೆ ಆರ್ಟಿಕಲ್ 90ರಲ್ಲಿ ಚರ್ಚೆ ಮಾಡ್ಯಾರ. ಅವುಗಳನ್ನ ಡೀಪ್ ಆಗಿ ಡಿಸ್ಕಷನ್ ಮಾಡೋಣ. ಏನೇನ್ ಹೇಳ್ತೈತಿ ಅಂತ ನೋಡೋಣ. ಏನ್ ಹೇಳ್ತೈತಿ? ಅ ಮೆಂಬರ್ ಹೋಲ್ಡಿಂಗ್ ಆಫೀಸ್ ಆಸ್ ಅ ಡೆಪ್ಯೂಟಿ ಚೇರ್ಮನ್ ಆಫ್ ದಿ ಕೌನ್ಸಿಲ್ ಆಫ್ ಸ್ಟೇಟ್. ಯಾವ ವ್ಯಕ್ತಿ ಅಂತಂದ್ರೆ ಆ ರಾಜ್ಯಸಭೆಯ ಸದನದ ವ್ಯಕ್ತಿ, ಅಂದ್ರೆ ರಾಜ್ಯಸಭೆಯ ಸದಸ್ಯತ್ವವನ್ನು ಪಡೆದಿರ್ತಕ್ಕಂಥ ಸದಸ್ಯ, ರಾಜ್ಯಸಭೆಯ ಸದನದ ಸದಸ್ಯತ್ವವನ್ನು ಪಡೆದುಕೊಂಡಿರ್ತಕ್ಕಂಥ ಸದಸ್ಯ ಡೆಪ್ಯೂಟಿ ಚೇರ್ಮನ್ ಆಗಿದ್ದಾಗ ಉಪಸಭಾಧ್ಯಕ್ಷನಾಗಿದ್ದಾಗ ಅವನ ಸ್ಥಾನ ಹೆಂಗೆ ಖಾಲಿ ಆಕೈತಿ ಅನ್ನೋದ್ರ ಬಗ್ಗೆ ABC ಅಂತಕ್ಕಂಥ 3 ಉಪಬಂಧಗಳದಾವು. ಅವು ಹೇಳ್ತವೆ. ಏನು? ಶಾಲ್ ವೆಕೇಟ್ ಹಿಸ್ ಆಫೀಸ್ ಇಫ್ ಹಿ ಸೀಸಸ್ ಟು ಬಿ ಮೆಂಬರ್ ಆಫ್ ದಿ ಕೌನ್ಸಿಲ್. ಏನು? ಒಬ್ಬ ವ್ಯಕ್ತಿ ಸಭಾಧ್ಯಕ್ಷ ಆಗ್ಯಾನ, ಉಪಸಭಾಧ್ಯಕ್ಷ ಆಗ್ಯಾನ. ಉಪಸಭಾಧ್ಯಕ್ಷನನ್ನ ಎಲ್ಲಿಡ್ದ ಆಯ್ಕೆ ಮಾಡ್ತಾರೋ ಅಂತಂದ್ರೆ ರಾಜ್ಯಸಭೆಯ ಸದನದ ಸದಸ್ಯತ್ವವನ್ನು ಹೊಂದಿರತಕ್ಕಂಥ ವ್ಯಕ್ತಿ. ಅಂದ್ರೆ ಉಪಸಭಾಧ್ಯಕ್ಷನಾಗುವ ವ್ಯಕ್ತಿ ರಾಜ್ಯಸಭೆಯ ಸದಸ್ಯನಾಗಿರಬೇಕು. ಹೌದಾ? ಈ ಸದಸ್ಯನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಉಪಸಭಾಧ್ಯಕ್ಷನನ್ನಾಗಿ ಆಯ್ಕೆ ಮಾಡ್ತಾರೆ. ಉಪಸಭಾಧ್ಯಕ್ಷ ಇವನ ಆಯ್ಕೆ ಮಾಡಿದ ನಂತರ ಇವ ಯಾವುದೋ ಒಂದು ಹಗರಣದೊಳಗೆ ಸಿಕ್ಕಾಕೊಂಡ ಇವ ಏನ್ ಮಾಡ್ತಾನೋ ಅಂತಂದ್ರೆ ಇವನ ಸದಸ್ಯತ್ವ ರದ್ದಾಗ್ತೈತಿ. ಈ ಉಪಸಭಾಧ್ಯಕ್ಷನ ಈ ಸದನದ ಸದಸ್ಯತ್ವ ರದ್ದಾಗ್ತೈತಿ. ರದ್ದಾದ ಕೂಡಲೇ ಇವ ಆಟೋಮೆಟಿಕ್ ಆಗಿ ಉಪಸಭಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿತಾರೆ. ಇಲ್ರಿ, ಬರೀ ನಂದು ಸದನದ ಸದಸ್ಯತ್ವ ರದ್ದಾಗೈತಿ, ಉಪಸಭಾಧ್ಯಕ್ಷನ ಸ್ಥಾನ ರದ್ದಾಗಿಲ್ಲ, ನನಗೆ ಹಿಂಗಾಗಿ ನಾ ಉಪಸಭಾಧ್ಯಕ್ಷನ ಸ್ಥಾನದಲ್ಲಿ ಮುಂದುವರಿತೀನಿ ಅಂತ ಅನ್ನಕ್ ಬರಂಗಿಲ್ಲ. ಉಪಸಭಾಧ್ಯಕ್ಷ ಅಲ್ಲ, ನೀನು ಫಸ್ಟ್ ಸದನದ ಸದಸ್ಯ. ನೀನು ಸದನದ ಸದಸ್ಯ ಎಲ್ಲಿವರೆಗೂ ಆಗಿರ್ತೀಯೋ ಅಲ್ಲಿವರೆಗೂ ನೀನು ಉಪಸಭಾಧ್ಯಕ್ಷನ ಪದವಿಗೆ ಎಲಿಜಿಬಲ್ ಆಗಿರ್ತಿ, ಯೋಗ್ಯತೆಯನ್ನು ಹೊಂದಿರ್ತಿ. ಯಾವಾಗ ನೀನು ಸದನದ ಸದಸ್ಯತ್ವ ರದ್ದಾಕೈತೋ ಆವಾಗ ನೀನು ಉಪಸಭಾಧ್ಯಕ್ಷನಾಗಲು ಯೋಗ್ಯನಾಗಿರುವುದಿಲ್ಲ. ಯಾವಾಗ ನಿನ್ನ ಸದಸ್ಯತ್ವ ರದ್ದಾಗ್ತೈತೋ ಆವಾಗ ನೀನು ಉಪಸಭಾಧ್ಯಕ್ಷನ ಸ್ಥಾನದಿಂದ ಕೆಳಗಿಳಿತಿ. ದಿಸ್ ಇಸ್ ದ ಒನ್ ವೇ. ಇದು ಒಂದು ರೀತಿ ದಾರಿ. ಯಾವುದಕ್ಕೆ? ಉಪಸಭಾಧ್ಯಕ್ಷನ ಸ್ಥಾನ ಖಾಲಿ ಆಗುವುದಕ್ಕೆ. ಅಂದ್ರೆ ಈ ಒಂದು ಹಾದಿಯಿಂದನೂ ಕೂಡ ಉಪಸಭಾಧ್ಯಕ್ಷನ ಸ್ಥಾನ ಖಾಲಿ ಆಗ್ತೈತಿ. ನಮಗ್ ಗೊತ್ತಿರಬೇಕು. ಸಂವಿಧಾನದ ಕಲಂ 90 ಉಪಬಂಧ A ಏನ್ ಹೇಳ್ತೈತಿ ಅಂತಂದ್ರೆ ಆತನ ಸದಸ್ಯತ್ವ ರದ್ದಾದ ಕೂಡಲೇ ಯಾವ ವ್ಯಕ್ತಿ ಉಪಸಭಾಧ್ಯಕ್ಷನ ಸ್ಥಾನವನ್ನು ಹೊಂದಿರ್ತಾನೋ ಆತನ ಸದಸ್ಯತ್ವ ರದ್ದಾದ ಕೂಡಲೇ, ಎಲ್ಲಿದ ಸದಸ್ಯತ್ವ? ರಾಜ್ಯಸಭೆಯ ಸದಸ್ಯತ್ವ ರದ್ದಾದ ಕೂಡಲೇ ಆತನ ಉಪಸಭಾಧ್ಯಕ್ಷನ ಸ್ಥಾನ ಖಾಲಿಯಾಗುತ್ತದೆ. ನೀ ಹೋಗುದಿಲ್ಲ ಅಂದ್ರೂ ಕುತ್ತಿಗೆ ಹಿಡಿದು ಹೊರಗೆ ಹಾಕ್ತಾರೆ. ಇದು ನಮಗೆ ಗೊತ್ತಿರಬೇಕು. ಇದು ಒಂದನೇದ್ದು. ಇನ್ನು ಎರಡನೇದ್ದು ಯಾವಾಗ ಖಾಲಿ ಆಗ್ತೈತಿ ಉಪಸಭಾಧ್ಯಕ್ಷನ ಸ್ಥಾನ ಅಂತ ಕೇಳಿದ್ರೆ, ಮೇ ಅಟ್ ಎನಿ ಟೈಮ್ ಬೈ ರೈಟಿಂಗ್ ಅಂಡರ್ ಹಿಸ್ ಹ್ಯಾಂಡ್ ಅಂಡ್ ಅಡ್ರೆಸ್ಡ್ ಟು ದಿ ಚೇರ್ಮನ್ ರಿಸೈನ್ ಹಿಸ್ ಆಫೀಸ್. ನನಗೆ ಒಲ್ರಿ ಉಪಸಭಾಧ್ಯಕ್ಷನ ಸ್ಥಾನ ನನಗೆ ಕೊಳೆನೇ ಇಲ್ಲ, ಎಲ್ಲರೂ ನನಗೆ ಬೇಕತ್ತಾರೆ, ನೀನು ಕೆಲಸ ಮಾಡಕ್ಕೆ ಬರೋದಿಲ್ಲ ಅಂತೇಳಿ ಬೇಕತ್ತಾರೆ, ಹೀಗಾಗಿ ನನ್ನ ಮನಸ್ಸಿಗೆ ನೋವಾಗೈತಿ, ನಾನು ರಾಜೀನಾಮೆ ಕೊಡ್ತೀನಿ ಅಂತೇಳಿ ರಾಜೀನಾಮೆ ಕೊಡುವುದರ ಮೂಲಕ ಉಪಸಭಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯಬಹುದು. ರಾಜೀನಾಮೆ ಯಾರಿಗೆ ಕೊಡಬೇಕು? ಇವರು ಉಪಸಭಾಧ್ಯಕ್ಷರು ಅಧ್ಯಕ್ಷರಿಗೆ ಕೊಡಬೇಕು. ಯಾವ ಅಧ್ಯಕ್ಷರಿಗೆ? ರಾಜ್ಯಸಭೆಯ ಅಧ್ಯಕ್ಷರಿಗೆ. ಕ್ವಶನ್ ಕೇಳ್ತಾರೆ, ಏನು
ರಾಜ್ಯಸಭೆಯ ಉಪಸಭಾಧ್ಯಕ್ಷರು ಯಾರಿಗೆ ರಾಜೀನಾಮೆ ಕೊಡಬೇಕು ಅಂತ ಕೇಳಿದ್ರೆ ಅಧ್ಯಕ್ಷರಿಗೆ ಕೊಡಬೇಕು. ರಾಷ್ಟ್ರಪತಿಗಳಿಗಲ್ಲ, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೂ ಅಲ್ಲ. ಯಾರಿಗೆ ಕೊಡಬೇಕು? ರಾಜ್ಯಸಭೆಯ ಅಧ್ಯಕ್ಷರಿಗೆ ಕೊಡುವ ಮೂಲಕ ತಮ್ಮ ಸ್ಥಾನದಿಂದ ನಿರ್ಗಮಿಸಬಹುದು. ಆವಾಗನೂ ಕೂಡ ಉಪಸಭಾಧ್ಯಕ್ಷನ ಸ್ಥಾನ ಖಾಲಿ ಆಗ್ತೈತಿ. ಅರ್ಥ ಆಯ್ತಾ? ಯಾವಾಗ? ಒಂದನೇದ್ದು, ಆತನ ಸದಸ್ಯತ್ವ ರದ್ದಾದಾಗ, ಸದನದ ಸದಸ್ಯತ್ವ ರದ್ದಾದಾಗ ಆತ ಸದನದ ಉಪಾಧ್ಯಕ್ಷನಾಗಿ ಮುಂದುವರಿಯುವಂತಿಲ್ಲ. ಒಂದನೇದ್ದು. ಎರಡನೇದ್ದು, ನೀನು ರಾಜೀನಾಮೆ ನೀಡುವ ಮೂಲಕ ಆ ಪದವಿಯಿಂದ ಕೆಳಗಿಳಿಬಹುದು. ಇನ್ನ ಮೂರನೇದ್ದು, ನಿನ್ನನ್ನ ಆಯ್ಕೆ ಯಾರು ಮಾಡಿರ್ತಾರಲ್ಲ ಅವರಿಗೂ ಕೂಡ ಕೆಳಗಿಳಿಸುವ ಅಧಿಕಾರ ಇರ್ತದೆ. ಫಾರ್ ಎಕ್ಸಾಂಪಲ್, ರಾಜ್ಯಸಭೆ ಉಪಸಭಾಧ್ಯಕ್ಷನ ಸ್ಥಾನವನ್ನ ಅಥವಾ ಉಪಸಭಾಧ್ಯಕ್ಷನನ್ನ ಯಾರು ಆಯ್ಕೆ ಮಾಡ್ತಾರೋ ಅಥವಾ ರಾಜ್ಯಸಭೆ ಸದಸ್ಯರು ಆಯ್ಕೆ ಮಾಡ್ತಾರೆ. ಈ ರಾಜ್ಯಸಭೆಯ ಸದಸ್ಯರಿಗೂ ಒಂದು ಅವಕಾಶ ಐತಿ. ನಾವು ಆಯ್ಕೆ ಮಾಡಿರ್ತಕ್ಕಂಥ ವ್ಯಕ್ತಿ ಸರಿಯಾಗಿ ಕಾರ್ಯನಿರ್ವಹಿಸದಿದ್ದರೆ ಆತನನ್ನ ಪದವಿಯಿಂದ ಕೆಳಗಿಳಿಸುವ ಅಧಿಕಾರ ಅವರಿಗೆ ಐತಿ. ಅದ್ರ ಬಗ್ಗೆ ಯಾವ್ದು ಮಾತಾಡ್ತೈತಿ ಅಂತಂದ್ರೆ ಆರ್ಟಿಕಲ್ 90 ಉಪಬಂಧ ಸಿ ಹೇಳ್ತೈತಿ. ಏನ? ಮೇ ಬಿ ರಿಮೂವ್ಡ್ ಫ್ರಮ್ ಹಿಸ್ ಆಫೀಸ್ ಬೈ ರೆಸೊಲ್ಯೂಷನ್ ಆಫ್ ದಿ ಕೌನ್ಸಿಲ್ ಪಾಸ್ಡ್ ಬೈ ಮೆಜಾರಿಟಿ ಆಫ್ ಆಲ್ ದ ದೆನ್ ಮೆಂಬರ್ಸ್ ಆಫ್ ದಿ ಕೌನ್ಸಿಲ್. ಏನು? ಒಬ್ಬ ವ್ಯಕ್ತಿ ಉಪಸಭಾಧ್ಯಕ್ಷನಾಗಿ ಆಯ್ಕೆ ಆಗಿರ್ತಾನೆ, ಆತನ ಕಾರ್ಯ ಅವರಿಗೆ ಸಂತೃಪ್ತವನ್ನ ಕೊಡಲಿಲ್ಲ ಅಂತಂದ್ರೆ, ಖುಷಿ ಕೊಡಲಿಲ್ಲ ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಟರಾವನ್ನ ಪಾಸ್ ಮಾಡ್ತಾರೆ. ಯಾರು? ರಾಜ್ಯಸಭೆಯ ಸದಸ್ಯರೆಲ್ಲರೂ ಕೂಡಿ ಒಂದು ಟರಾವನ್ನ ಪಾಸ್ ಮಾಡ್ತಾರೆ. ಟರಾವ ಪಾಸ್ ಅನ್ನ ಹೆಂಗ್ ಮಾಡ್ತಾರು ಅಂತಂದ್ರ ಆ ಸಮಯದಲ್ಲಿ ಇರ್ತಕ್ಕಂಥ ಸದಸ್ಯರ ಮೆಜಾರಿಟಿ ಮೂಲಕ, ಬಹುಮತದ ಮೂಲಕ, ಸದನದಲ್ಲಿ ಪ್ರೆಸೆಂಟ್ ಇದ್ದವರ ಸದಸ್ಯರ ಬಹುಮತದ ಮೂಲಕ ಟರಾವನ್ನ ಪಾಸ್ ಮಾಡಿದ್ರು ಅಂತಂದ್ರೆ ಆವಾಗ್ಲೂ ಕೂಡ ಉಪಸಭಾಧ್ಯಕ್ಷರು ತಮ್ಮ ಸ್ಥಾನವನ್ನ ಬಿಡಬೇಕಾಗ್ತೈತಿ. ನಿನಗೆ ಕೆಲಸ ಮಾಡಕ್ ಬರೋದಿಲ್ಲ ಸಾಹೇಬ್ರೆ, ನಾವು ನಿಮ್ಮ ವಿರುದ್ಧ ಎಲ್ಲರೂ ಏನ್ ಮಾಡಿವಿ ಅಂದ್ರೆ ರೆಸೊಲ್ಯೂಷನ್ ಪಾಸ್ ಮಾಡಿವಿ, ಟರಾವನ್ನ ಪಾಸ್ ಮಾಡಿವಿ, ಆವಾಗ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಕೆಳಗಿಳಿಬೇಕ್ರಿ ಅಂತ ಹೇಳ್ತಾರ. ಇವತ್ತ ರೆಸೊಲ್ಯೂಷನ್ ಪಾಸ್ ಮಾಡಿ ಇವತ್ತು ಅವ್ರನ್ನ ಕೆಳಗಿಳಿಸೋದು ಇಲ್ಲ. ಏನಾದ್ರೂ ರೆಸೊಲ್ಯೂಷನ್ ಪಾಸ್ ಮಾಡೋರಿದ್ರಿ ಅಂತಂದ್ರೆ ಪ್ರೊವೈಡೆಡ್ ಹೇಳ್ತೈತಿ. ಏನ್ ಹೇಳ್ತೈತಿ? ದಟ್ ನೋ ರೆಸೊಲ್ಯೂಷನ್ ಫಾರ್ ದಿ ಪರ್ಪಸ್ ಆಫ್ ಕ್ಲಾಸ್ ಸಿ ಶಾಲ್ ಬಿ ಮೂವ್ಡ್ unless at least 14 days notice has been given for the intention to move the resolution. ಉಪಸಭಾಧ್ಯಕ್ಷರೇ, ನಾವು ನಿಮ್ಮನ್ನ ಅಧಿಕಾರದಿಂದ ಕೆಳಗಿಳಿಸೋರ್ದಿವಿ ಅಂತ ಹೇಳಿ 14 ದಿನಗಳ ಮುಂಚಿತವಾಗಿ ಒಂದು ನೋಟಿಸ್ ಅನ್ನ ಕೊಡಬೇಕು. ಯಾರಿಗೆ? ಉಪಸಭಾಧ್ಯಕ್ಷರಿಗೆ. ನಾನು ಇವತ್ತು ರೆಸೊಲ್ಯೂಷನ್ ಪಾಸ್ ಮಾಡೋ ದಿನ ಬಂದು ಇವತ್ತು 10 ಗಂಟೆಗೆ ಪಟ ರೆಸೊಲ್ಯೂಷನ್ ತಗೋರಿ, ಮೂವ್ ಮಾಡ್ರಿ, ಇಲ್ಲೆಲ್ಲರೂ ಪ್ರೆಸೆಂಟ್ ಇದ್ದವ್ರು ವೋಟ್ ಹಾಕ್ರಿ, ನಾವು ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸೋರ್ದಿರಿ. ಇಲ್ಲ. ದೇರ್ ಇಸ್ ಅನ್ ವೇ, ದೇರ್ ಇಸ್ ಅನ್ ಪ್ರೊಸೀಜರ್. You shall submit or provide a notice of the resolution for the purpose of to remove. ಏನು ನೀವು ರಿಮೂವ್ ಮಾಡೋ ರೆಸೊಲ್ಯೂಷನ್ ಅನ್ನ ತಯಾರು ಮಾಡಿರಲ್ಲ, ಟರಾವನ್ನ ತಯಾರು ಮಾಡಿರಲ್ಲ, ಇದರ ಸಲುವಾಗಿ ಅವರ ಗಮನಕ್ಕೆ ತರ್ತಕ್ಕಂಥ ನೋಟಿಸ್ ಅನ್ನ ಕೊಡಬೇಕು 14 ದಿನಗಳ ಮುಂಚಿತವಾಗಿ. ದೇರ್ ಇಸ್ ಅನ್ ಟೈಮ್ ಲಿಮಿಟ್ 14 days. ಕಾಲಮಿತಿ 14 ದಿನಗಳದಾವ್. 14 ದಿನಗಳಕ್ಕಿಂತ ಮುಂಚೆ ಅವರಿಗೆ ನೀವೇನ್ ಮಾಡಬೇಕು? ನೋಟಿಸ್ ಅನ್ನ ಕೊಡಬೇಕು. ಯಾವ ಕಾರಣಕ್ಕಾಗಿ ನಾವು ನಿಮ್ಮನ್ನ ಅಧಿಕಾರದಿಂದ ಕೆಳಗಿಳಿಸ್ತೀವಿ. ಕೊಟ್ಟಾದ ನಂತರ ನೀವು ಟರಾವ್ ಪಾಸ್ ಮಾಡಿ ಬಹುಮತದ ಮೂಲಕ ಅದನ್ನ ಎಲ್ಲರೂ ಒಪ್ಪಿದ್ರು ಅಂತಂದ್ರೆ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಬಹುದು. ದಿಸ್ ಈಸ್ ಅನದರ್ ವೇ. ಟೋಟಲಿ 3 ವಿಧಗಳು ಅದಾವು. ಯಾವುದು? ರಾಜ್ಯಸಭೆಯ ಉಪಸಭಾಧ್ಯಕ್ಷನ ಸ್ಥಾನ ಖಾಲಿಯಾಗುವುದಕ್ಕೆ 3 ಹಾದಿಗಳನ್ನ ಹೇಳ್ಯಾವು. ಒಂದನೇದ್ದು, ಯಾವಾಗ ಆತನ ರಾಜ್ಯಸಭೆಯ ಸದಸ್ಯತ್ವ ರದ್ದಾಗ್ತೈತೋ ಆವಾಗ ಆಟೋಮೆಟಿಕ್ ಆಗಿ ಆತ ಉಪಸಭಾಧ್ಯಕ್ಷನ ಸ್ಥಾನದಿಂದ ಕೆಳಗಿಳಿತಾನೆ. ಎರಡನೇದು, ಆತ ರಾಜೀನಾಮೆ ನೀಡುವ ಮೂಲಕ ಉಪಸಭಾಧ್ಯಕ್ಷನ ಸ್ಥಾನದಿಂದ ಕೆಳಗಿಳಿತಾನೆ. ಇನ್ನು ಮೂರನೇದು, ಎಲ್ಲರೂ ಕೂಡ ಆತನನ್ನ ಕೆಳಗಿಳಿಸುವ ಮೂಲಕ, ಇಂಪೀಚ್ಮೆಂಟ್, ಕೆಳಗಿಳಿಸುವ ಮೂಲಕ ಆತನ ಸ್ಥಾನವನ್ನು ಖಾಲಿ ಮಾಡಿಸ್ತಾರೆ. ಅದಕ್ಕಾಗಿ 14 ದಿನಗಳ ಮುಂಚಿತವಾಗಿ ಒಂದು ನೋಟಿಸ್ ಕೊಡಬೇಕು ಅನ್ನೋದು ಪದ್ಧತಿ. ದಟ್ ಈಸ್ ಅನ್ ಕಾನ್ಸ್ಟಿಟ್ಯೂಷನಲ್ ವೇ. ಅದು ಸಂವಿಧಾನ ಹೇಳಿಕೊಟ್ಟಿರ್ತಕ್ಕಂಥ ದಾರಿ. ಯಾರಿಗೆ? ರಾಜ್ಯಸಭೆಯ ಸದಸ್ಯರಿಗೆ. ನೀವು ಬಂದ ಕೂಡಲೇ ಅವ್ರನ್ನ ಕೆಳಗಿಳಿಸಿ, ನಡಿಪ ನಾವು ನಿಮ್ಮ ವಿರುದ್ಧ ರೆಸೊಲ್ಯೂಷನ್ ಪಾಸ್ ಮಾಡಿವಿ, ನಿಮ್ಮನ್ನು ತೆಗೆದಾಕ, ಅದಕ್ಕಾಗಿ ನೀ ಅಧಿಕಾರದಾಗಿಲ್ಲ, ನಡಿಪ ಅಂತೇಳಿ ಹೇಳಕ್ ಬರಂಗಿಲ್ಲ. ಯು ಶಾಲ್ ಸರ್ವ್ಡ್ ಅ ನೋಟಿಸ್ ಬಿಫೋರ್ ಪಾಸಿಂಗ್ ದಿ ರೆಸೊಲ್ಯೂಷನ್ ಟು ದಿ ವೈಸ್ ಪ್ರೆಸಿಡೆಂಟ್ ಆಫ್ ದಿ ಕೌನ್ಸಿಲ್ ಆಫ್ ಸ್ಟೇಟ್. ಏನು? ನೀವು 14 ದಿನಗಳ ಮುಂಚಿತವಾಗಿ ಒಂದು ನೋಟಿಸ್ ಅನ್ನು ಕೊಡಬೇಕಾಗ್ತೈತಿ. ಯಾರಿಗೆ? ಉಪಸಭಾಧ್ಯಕ್ಷರಿಗೆ. ಯಾವ ಕಾರಣಕ್ಕಾಗಿ ನಾವು ನಿಮ್ಮನ್ನ ಅಧಿಕಾರದಿಂದ ಕೆಳಗಿಳಿಸಾಕತ್ತೀವಿ ಅನ್ನೋದ್ರ ಬಗ್ಗೆ. ಹೌದಾ? ಯಾಕೆ 14 ದಿನದ ಮುಂಚಿತವಾಗಿ ನೋಟಿಸ್ ಅಂದ್ರೆ ತನ್ನನ್ನು ತಾನು ಡಿಪೆಂಡ್ ಮಾಡ್ಕೋಬೇಕು. ಆಡಿಯೋ ಅಲ್ಟ್ರಮ್ ಸಿಸ್ಟಮ್ ಇದೆ ನಮ್ಮಲ್ಲಿ. ಯಾವ ವ್ಯಕ್ತಿ ಕೊಲೆ ಮಾಡಿರ್ತಾನೋ, ಯಾಕೆ ನೀ ಕೊಲೆ ಮಾಡಿ ಅಥವಾ ನೀನ ಕೊಲೆ ಮಾಡಿಯೋ ಇಲ್ಲೋ ಅಂತೇಳಿ ಹೇಳ್ಬೇಕವ. ಅವಂದು ನಾವು ಕೇಳ್ಬೇಕಾಕೈತಿ. ಹಂಗ ಇವ್ರು ನೀವು ಈ ತಪ್ಪನ್ನ ಯಾಕೆ ಮಾಡಿ ಅಂತೇಳಿ ಆತ ಸಬೂಬು ಕೊಡಬೇಕಾಕೈತಿ, ಉತ್ತರವನ್ನ ಕೊಡಬೇಕಾಕೈತಿ. ಆ ಉತ್ತರವನ್ನ ರೆಡಿ ಮಾಡ್ಕೊಳಕ್ಕೆ ಬೇಕಾಗಿರ್ತಕ್ಕಂಥ ಕಾಲಾವಧಿ 14 ದಿನಗಳು. ಅಷ್ಟೊಳಗೆ ನೀನು ರೆಡಿ ಮಾಡ್ಕೋ ಅಂತೇಳಿ. ಹೌದಾ?
ಅದರ ಸಲುವಾಗಿ 14 ದಿನಗಳ ಕಾಲಾವಧಿ ಕೊಡ್ತಾರೆ. ನೋಟಿಸ್ ಅನ್ನು ಕೊಟ್ಟು 14 ದಿನಗಳ ಕಾಲಾವಧಿಯನ್ನು ಕೊಡ್ತಾರೆ. ನೋಟಿಸ್ ಸರ್ವ್ ಮಾಡೋದು 14 ದಿನಗಳ ಮುಂಚಿತವಾಗಿ, ನೋಟಿಸ್ ಸರ್ವ್ ಆದ 14 ದಿನದ ನಂತರ ಠರಾವನ್ನ ಪಾಸ್ ಮಾಡಬೇಕು. ಹೌದಾ? ಇದಿಷ್ಟು ಮಾಹಿತಿ ಆರ್ಟಿಕಲ್ 90 ಬಗ್ಗೆ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ದರೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡ್ರಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ಸ್ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 91 ಬಗ್ಗೆ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಧನ್ಯವಾದ.